ಈಗ ರೀಸೆಂಟಾಗಿ ಸೇರಿಸಿರೋ ಸ್ಕೂಲ್‌ಗೆ ಮಕ್ಳನ್ನ ಅವ್ರ ಅಮ್ಮಂದಿರಿಗೆ ಸ್ವಲ್ಪ ಎಕ್ಸ್ಟ್ರಾ ವರ್ಕೇ ಇರುತ್ತೆ. ಸೊ, ಗುಹಾನ್ ಸ್ಕೂಲಲ್ಲೇ ಇವತ್ತು ಎನ್ವೈರ್ನಮೆಂಟ್ ಡೇ ಸೆಲೆಬ್ರೇಷನ್ ಇತ್ತು. ಅದಕ್ಕೆ ಅವ್ರಿಗೊಂದು ಆಕ್ಟಿವಿಟಿ ಕೊಟ್ಟಿದ್ರು. ಲೈಕ್ ಚಾರ್ಟ್ ಪೇಪರಲ್ಲ ಎನಿಥಿಂಗ್ ಸಿಂಪಲ್ ರಿಲೇಟೆಡ್ ಟು ಎನ್ವೈರ್ನಮೆಂಟ್ ಬಗ್ಗೆ ಮಾಡ್ಕೊಂಬನ್ನಿ ಅಂತ. ಸೊ, ಎಲ್ಲಾರ ಮಾಮ್ ಥರನೇ ನಾನು ಸ್ವಲ್ಪ ಗೂಗಲ್ ಎಲ್ಲ ಮಾಡಿ, ಸರ್ಚ್ ಎಲ್ಲ ಮಾಡಿ, ನಾನು ಒಂದು ಆಕ್ಟಿವಿಟಿನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಗುಹಾನ್ ಅಂತೂ ಫುಲ್ ಎಕ್ಸೈಟ್‌ಮೆಂಟಲ್ಲಿದ್ದಾನೆ. ಅವನೇ ಕ್ರೇಯಾನ್ಸ್ ಎಲ್ಲ ತಗೊಂಬಂದು ಏನೇನೋ ಡ್ರಾ ಮಾಡ್ತಿದ್ದಾನೆ. ಆಮೇಲೆ ಹೇಳ್ತಿದ್ದಾನೆ ಅದು ಡೈನೋ ಅಂತೆ. ನಾನು ಸ್ಕೂಲ್‌ಗೆ ಹೋಗೋ ಟೈಮಲ್ಲೇ ನನಗೆ ಈ ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ತುಂಬಾನೇ ಇಂಟ್ರೆಸ್ಟ್ ಇತ್ತು. ನಮ್ಮ ಕ್ರಾಫ್ಟ್ ಪೀರಿಯಡ್ ಎಲ್ಲ ಇರ್ತಿತ್ತು. ಅವಾಗ ತುಂಬ ಎಕ್ಸೈಟ್ ಆಗಿಬಿಡ್ತಾ ತುಂಬಾನೇ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಗುಹಾನ್ ಇಲ್ಲಿ ಸಿಸರ್ ತಗೊಂಡ್ಬಿಟ್ಟೆ ಅಂತ ಫುಲ್ ಅಳ್ತಾ ಇದ್ದಾನೆ. ಒಂದು ಕಾರ್ಡ್‌ಬೋರ್ಡ್ ಶೀಟ್ ಮೇಲೆ ಒಂದು ಸ್ವಲ್ಪ ವೈಟ್ ಪೇಪರ್ ಹಾಕಿ ಅದ್ರ ಮೇಲೆ ಡ್ರಾಯಿಂಗ್ ಮಾಡಿದೆ ಕ್ರೇಯಾನ್ಸಲ್ಲೇ. ಮನೆ ಹತ್ರನೇ ಇರೋ ಮನಿ ಪ್ಲ್ಯಾಂಟ್‌ನ ಸ್ವಲ್ಪ ಕಟ್ ಮಾಡ್ಕೊಂಬಂದು ಅದ್ರೊಳಗಡೆ ಪೇಸ್ಟ್ ಮಾಡ್ತಿದ್ದೀನಿ. ಅದು ಪಾಟೋ, ಟ್ರೀನೋ ಅಂತ ನನಗಂತೂ ಗೊತ್ತಿಲ್ಲ. ನಾನೇ ಕನ್‌ಫ್ಯೂಷನಲ್ಲಿದ್ದೇನೆ. ಗುಹಾನ ಸ್ಕೂಲಿಂದ ಕರ್ಕೊಂಬರುವಾಗ ಸ್ವಲ್ಪ ಫ್ಲವರ್ಸ್ ತಗೊಂಡಿದ್ದೆ. ಒಂದು 2 ಮಂತ್ಸಿಂದ ನಾನು ಈಗ ರಿಯಲ್ ಫ್ಲವರ್ಸ್ ತಗೊಂಬಂದು ಮನೇಲಿ ಇಡ್ತಾ ಇದ್ದೀನಿ. ಸೊ, ನನಗದು ತುಂಬಾನೇ ಖುಷಿ ಆಗ್ತದೆ ಅದು ನೋಡಿದಾಗ. ಏನಾದರೂ ಬೇಜಾರಾಗಿದ್ದಾಗ, ಏನಾದರೂ ಮೂಡ್ ಸ್ವಿಂಗ್ಸ್ ಇದ್ದಾಗ, ಸಡನ್ನಾಗಿ ಏನಾದರೂ ಆ ಹೂವ ನೋಡಿದಾಗ ನನಗೆ ತುಂಬಾನೇ ಖುಷಿ ಆಗುತ್ತೆ. ಒಂಥರ ಕಾಮ್, ಪೀಸಾಗಿ ಅಂತ ಅನ್ಸತ್ತೆ. ಸೊ, ಇದನ್ನ ಹ್ಯಾಬಿಟ್ ಮಾಡ್ಕೊಬಿಟ್ಟಿದ್ದೇನೆ. ನೀವೂನು ಟ್ರೈ ಮಾಡಿ ನೋಡಿ. ಲೈಕ್ ರಿಯಲ್ ಫ್ಲವರ್ಸ್ ತಂದು ಇಕ್ಕೋ ಥರ. ಮೇ ಬಿ ಅದು ಮನೆಗೂ ಲುಕ್ಕು ಚೆನ್ನಾಗಿರತ್ತೆ. ಹಾಗೆ ಗುಹಾನ್ ಸ್ಕೂಲಲ್ಲೇ ಸ್ವಲ್ಪ ಸೀಡ್ಸ್ ಕಲ್ಸಕ್ಕೆ ಹೇಳಿದ್ರು. ನಾನು ಪಂಪ್ಕಿನ್ ಸೀಡ್ಸು ಮತ್ತೆ ಪೀನಟ್ಸ್ ಕಲ್ಸಿದ್ದೆ. ಇದು ನನ್ನ ಲಾಸ್ಟ್ ಔಟ್‌ಪುಟ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹ್ಯಾಪಿ ಎನ್ವೈರ್ನ್ಮೆಂಟ್ ಡೇ, ಸೇವ್ ಟ್ರೀಸ್.